ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ ಗುಂಪು. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿ ಘಟನೆ. ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ. ರೇಪಿಸ್ಟ್ಗಳು ಶಂಕಿತ ಟೆರರಿಸ್ಟ್ಗಳಿಗೂ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್. ರಾಜಾತಿಥ್ಯಕ್ಕೆ ಸಹಕರಿಸುತ್ತಿರುವ ಸರ್ಕಾರ ಅಂತ ಬಿಜೆಪಿ ಆರೋಪ. ಇವತ್ತು ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ನಿರ್ಧಾರ. ಕೈದಿಗಳಿಗೆ ರಾಜಾತಿಥ್ಯದ ವಿಡಿಯೋ ವೈರಲ್ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ. ಎಡಿಜಿಪಿ ದಯಾನಂದ್ ಸೇರಿ ಜೈಲಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಕಲೆ ಹಾಕ್ತಿರೋ ಪರಂ. ವರದಿ ಆಧರಿಸಿ ಮುಂದಿನ ಕಾನೂನು ಕ್ರಮದ ಬಗ್ಗೆ ಸಲಹೆ. ಉಗ್ರ ಚಟುವಟಿಕೆಗಳು ಇರೋರಿಗೂ ಸೇಫ್ ಜಾಗವಾಯ್ತಾ ಜೈಲು. ಜುಲೈನಲ್ಲಿ ಉಗ್ರರಿಗೆ ಮೊಬೈಲ್ ಕೊಟ್ಟಿದ್ದ 3ರನ್ನ ಬಂಧಿಸಿದ್ದ ಎನ್ಐಎ. ಈಗ ಶಂಕಿತ ಉಗ್ರ ಶಕೀಲ್ನನ್ನ ಎನ್ಐಎ ವಿಚಾರಣೆಗೊಳಪಡಿಸೋ ಸಾಧ್ಯತೆ. ತಿಂಗಳು ಆರಂಭವಾಗಿ 10 ದಿನಗಳಲ್ಲೇ 2ನೇ ಬಾರಿಗೆ ದೆಹಲಿಗೆ ಡಿಸಿಎಂ. ವೋಟ್ ಚೋರಿ ವರದಿಯನ್ನ ಹಿಡಿದು ತೆರಳಲಿರುವ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೋರಿಕೆ. ದಿನೇ ದಿನೇ ಗೊಂದಲದ ಗೂಡಾಗ್ತಾ ಇದೆ ನಾಯಕತ್ವ ಬದಲಾವಣೆ ಜಟಾಪಟಿ. ಹೈಕಮಾಂಡ್ ನಡೆಯಿಂದಲೇ ಗಲಿಬಿಲಿ ಸೃಷ್ಟಿ. ಯಾವುದನ್ನು ಸ್ಪಷ್ಟವಾಗಿ ತಿಳಿಸದ ಕಾರಣ ಗೊಂದಲಕ್ಕೆ ಸಿಲುಕಿದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರಕ್ಕೆ ಮೋಹನ್ ಭಾಗವತ್ ಟಕ್ಕರ್. ಸಂಘಕ್ಕೆ ನೋಂದಣಿ ಮಾಡಿಸಿಲ್ಲ ಎಂದಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬ್ರಿಟಿಷರ ಕಾಲದ ಕತೆ ಹೇಳಿ ಉತ್ತರ. ಬ್ಯಾನ್ ವಿಚಾರದಲ್ಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಆರ್ಎಸ್ಎಸ್ ಮುಖ್ಯಸ್ಥ. ಕಬ್ಬು ಬೆಳೆಗೆ 3,500 ರೂಪಾಯಿಯೇ ಬೇಕು ಅಂತ ಮುಧೋಳದಲ್ಲಿ ಮುಂದುವರೆದ ಹೋರಾಟ. ಕೆಲವೇ ಕ್ಷಣಗಳಲ್ಲಿ 1000ಕ್ಕೂ ಹೆಚ್ಚು ರೈತರಿಂದ ರ್ಯಾಲಿ. ರಾಯಣ್ಣ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಮೆರವಣಿಗೆ. ಕಲಬುರಗಿಯ ಅಫ್ಜಲ್ಪುರದಲ್ಲೂ ಕಬ್ಬಿನ ಕಿಚ್ಚು. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಸೇರಿ ಹಲವು ಡಿಮ್ಯಾಂಡ್. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆ. ಬೃಹತ್ ಪ್ರತಿಭಟನೆ. ಇಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ. ಸೌದಿ ಕತ್ತಿ ಬಣದಿಂದಲೂ ಹಲವು ತಂತ್ರಗಾರಿಕೆ. ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಕ್ಕೆ. ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಇವತ್ತೇ ಲಾಸ್ಟ್ ಡೇಟ್. ನವೆಂಬರ್ 10ರವರೆಗೆ ಡೆಡ್ಲೈನ್ ವಿಸ್ತರಿಸಿದ್ದ ಜಿಬಿಎ. ನಿಧಾನಗತಿ ಕಾಮಗಾರಿ ವಾಹನ ಸವಾರರಿಗೆ ಸಂಕಷ್ಟ. ಮೈಸೂರಿನಲ್ಲಿ ರ್ಯಾಗಿಂಗ್ ಭೂತಕ್ಕೆ ವೃಷಣ ಕಳೆದುಕೊಂಡ ಬಾಲಕ. ಹಲ್ಲೆ ನಡೆಸಿದ ಅಪ್ರಾಪ್ತರು. ಶಾಲೆ ಆಡಳಿತ ಮಂಡಳಿಯ ಮೇಲೆ ಎಫ್ಐಆರ್ ದಾಖಲು. ಬಾಲಕನ ಹೇಳಿಕೆ ಪಡೆದು ಜಯಲಕ್ಷ್ಮೀಪುರಂ ಠಾಣೆ ಪೊಲೀಸರಿಂದ ತನಿಖೆ. ಈ ಖಾತಾ ಮಾಡಿಕೊಳ್ಳಲು 5 ಲಕ್ಷ ಪಡೆದು ಮತ್ತೆ 5 ಲಕ್ಷಕ್ಕೆ ಡಿಮ್ಯಾಂಡ್. ಕೇಳಿದಷ್ಟು ಲಂಚ ನೀಡದಿದ್ದಕ್ಕೆ ಅಧ್ಯಕ್ಷ ಮತ್ತು ಆತನ ಸಹೋದರರಿಂದ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಹಲ್ಲೆ. ರಾಯಚೂರಿನ ಬಳಗನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಅಕ್ರಮ ಸಂಬಂಧದ ದಾಹಕ್ಕೆ ಪತಿ ವೃಷಣಕ್ಕೆ ಒದ್ದು ಕೊಂದ ಪತ್ನಿ. ಭೀಕರ ಹತ್ಯೆಗೈದು ಆತ್ಮಹತ್ಯೆ ಬಣ್ಣ ಕಟ್ಟಿದ್ದ ಮಡದಿ. ಮೈಸೂರಿನ ನಂಜನಗೂಡು ತಾಲೂಕಿನ ಇಂದಿರಾ ಗ್ರಾಮದಲ್ಲಿ ಹೀಗೊಂದು ಮರ್ಡರ್. ಕಿರುತೆರೆ ನಟಿಯಿಂದ ಖಾಸಗಿ ಫೋಟೋ ವಿಡಿಯೋ ಹಂಚಿ ಮಾನಹಾನಿ ಆರೋಪ. ತಿಲಕ್ ನಗರ್ ಪೊಲೀಸರಿಂದ ಆಶಾ ಜೋಯಿಸ್ಗೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್. ಮೊಬೈಲ್ನಲ್ಲಿ ಹಲವರಿಗೆ ವಿಡಿಯೋ ಸೆಂಡ್ ಮಾಡಿರೋದು ಪತ್ತೆ. ಈ ಬಗ್ಗೆ ಎದುರಾಗಲಿದೆ ಪ್ರಶ್ನೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಅಪರಿಚಿತನ ಅನುಮಾನಾಸ್ಪದ ಓಡಾಟ. ಮನೆಯ ಮೆಟ್ಟಿಲು ಹತ್ತಿ 7 ನಿಮಿಷಗಳ ಕಾಲ ನಿಂತ ಆಸಾಮಿ. ಭಯಗೊಂಡು ಪೊಲೀಸರಿಗೆ ಕಾಲ್ ಮಾಡಿದ ಸ್ಥಳೀಯರು. ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಂಗೆ ಅಪರಿಚಿತ ಕಣ್ಮರೆ.
ಮೈಸೂರಿನ ನಗು ವನ್ಯಜೀವಿ ವಲಯದಲ್ಲಿ ಕಾಣಿಸಿಕೊಂಡ ಮತ್ತೊಂದು ಹುಲಿ. ಹೊಸ ಬಿರ್ವಾರ್ಲು ಹೆಡಿಯಾಳ ಗ್ರಾಮದಂಚಿನಲ್ಲಿ ಓಡಾಟ. ಬಟ್ಟೆ ತೊಳೆಯಲು ಕೆರೆಗೆ ಹೋಗಲು ಭಯ ಪಡ್ತಿರೋ ಜನರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದು ಟ್ರಯಲ್ ಡೇಟ್ ನಿಗದಿ ಮಾಡಲಿದೆ ಕೋರ್ಟ್. ದರ್ಶನ್ ಸೇರಿ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು. ಉಳಿದವರು ನೇರವಾಗಿ ಕೋರ್ಟ್ಗೆ ಹಾಜರು ಸಾಧ್ಯತೆ. ದೃಶ್ಯಂ ಸಿನಿಮಾ ನೋಡಿ ಕೊಂದ ಗಂಡ ಕೊನೆಗೂ ತಗಲಾಕೊಂಡ. ಥ್ರಿಲ್ಲರ್ ಕತೆ. ಪುಣೆ ಮರ್ಡರ್. ಕುಲುಮೆಯಲ್ಲಿ ಪತ್ನಿ ಭಸ್ಮ. ಪದೇ ಪದೇ ಠಾಣೆ ಭೇಟಿಯಿಂದ ಸಿಕ್ಕಿಬಿದ್ದ ಹಂತಕ. ಕಾಂತಾರದ ಗೆಲುವಿನ ನಂತರ ನಟಿ ರುಕ್ಮಿಣಿ ವಸಂತ್ಗೆ ಹೆಚ್ಚಾಯಿತು ಬೇಡಿಕೆ. ಖ್ಯಾತ ನಿರ್ದೇಶಕ ಮಣಿರತ್ನಂ ಸಿನಿಮಾದಲ್ಲಿ ನಾಯಕಿಯಾಗಿ ಆಫರ್. ಏಸ್ ಬಳಿಕ ಮತ್ತೊಮ್ಮೆ ವಿಜಯ್ ಸೇತುಪತಿ ಜೊತೆ ಸ್ಕ್ರೀನ್ ಶೇರ್ಗೆ ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.